ಕುಳಿತಿದ್ರೆ ನನ್ನಂಗ ಐತಲ್ಲ ನಿಂದಲೇ ನಮ್ಮನ್ನ ನೋಡ್ಲಿಕ್ಕೆ ನೀವ್ ಬರ್ಬೋದು, ನೀವು ಮಾಡ್ಲಿಕ್ಕೆ ಬಂದಿಲ್ಲ. ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗಲು ಮನಸ್ಸುಂಟು, ನೀವು ಸ್ವಲ್ಪ ದಾರಿ ಕೊಟ್ರ ನಿನ್ನ ಚಪ್ಪಲ್ಲಿ ಹೊಡ್ಲಿಕ್ಕೆ ಮನಸ್ಸು ಉಂಟು, ಆದ್ರೆ ಕೈಯಾಗ ತಗೊಳಕ್ ಮನಸ್ಸು ಬರವ. ನಿಮ್ಮ ಎಂತ ಚಂದ ತಾಜಾ ಹಣ್ಣು ತಿನ್ಬೇಕಂತ ಮಾಡಿದ್ದೆ, ಸಗಣಿ ತಿನ್ನಿಸ್ಬಿಟ್ಟಲ್ಲ. ಬಚ್ಚಲೆ ಬಾಯಿ, ಪರ ಹೆಣ್ಣು ಪರ ವಸ್ತು ಪರ ಧನಕ್ಕೆ ಆಸೆ ಪಡವನಲ್ಲೇ ಡಾಕ್ಟ್ರ. ನಾ ಪ್ರೀತಿ ಮಾಡಿದ ಹುಡುಗಿನ ಬಿಟ್ಟು ಬೇರೆ ಹುಡುಗಿಯರನ್ನ ಕಣ್ಣೆತ್ತಿ ನೋಡಿದ ಮಗನ. ಹೌದೌದು, ನೀ ಕಣ್ಣೆತ್ತಿ ನೋಡಲ್ಲ, ಬರೀ ಕೈಯಾಡಿಸ್ಬಿಟ್ಟು ಬಿಡ್ತಿದ್ದೆ. ನೀವು ಪ್ರೀತಿ ಮಾಡಿದ್ರೆ ಮತ್ತೆ ಮಾಡಲಿಲ್ಲ. ಈಗ ಒಂದ್ಸಲ ಮಾಡಿದ್ ಸಾಕಾಗಿಲ್ಲ ಅಂದು, ಈಗ ಮಾಡಿದ್ದಕ್ಕೆ ಮುಂದೆ ಬೇಕೆ, ಇನ್ನೊಂದ್ಸಲ ಮಾಡಿದ್ರೆ ಹಿಂದೆ ಹೋಗ್ಬೇಕು. ಹೋಗಕ್ಕೆ ಒಂದು ಜಯಂತಿಗಟ್ಲೆ ಎಷ್ಟು ಮಂದಿ ಹೇಳ್ತಂದಿರಿ ಬಾಬು? ಅದೇ ಒಂದು 7-8 ಮಂದಿ ಆಯ್ತು. ಇದು ಕಳಿಸೋ ದಿವ್ಸ ಬಂದ್ಬಿಟ್ರಿ 2,000 ರೂಪಾಯಿ ಪಗಾರ ನೋಡಿ. ಎಲ್ಲಿ ಬರ್ಬೇಕು? ಇದು ತೇರಿನ ಹತ್ರ ಟ್ರೈನಿಂಗ್ ಇನ್ನೂ ಸ್ವಲ್ಪ ಬೇಕು, ನಾ ಕೊಡ್ತಿಲ್ಲ. 5-5 ಲಕ್ಷ ನೋವು ತೂರಾಡ್ಬಿಡಿ, 3 ತಾಸು 6 ರೌಂಡ್ ಅಡ್ಡಾಡ್ದಂಗೆ ಹಾಕಿ ಸುಮ್ಮನೆ ಪ್ರೀತಿ ಮಾಡೋಣ ಅಂದ್ರ ಆಕಿನ ತಲೆ ಆಕಿನ ತಲೆ ಕಟ್ಟಿಲ್ಲ, ಆಕಿನೇನು ನಂಬಿನಲ್ಲ, ನನ್ನ ತಲೆ ಕಡಿಸಾಳ. ಆಕಿ ಸಿಗ್ಲಿ ಅಂತ ಕಾಯಕತ್ತೀನಿ, ಎಂತ ಸಿಗುತ್ತಾಳ ಅಂದ ಸಾಯ್ತಾಳ. ಏನ್ ಹೇಳಕತ್ತೀರಿ? ನಾನು ಒಂದು ತಿಳಿಯಬಲ್ತು. ತಿಳಿದಿದ್ದು ತಿಳಿದಾರ್ದು ತೊಗೊಂಡು ನೀ ಏನು ಮಾಡಾಕಿ? ಯಾಕ ನೀನು ಆಕೆ ನನ್ನ ತಲೆ ಕಡಿಸ್ಬೇಕಂತದಿ ಏನು? ಹಂಗಾರೆ ಹೇಳ್ತೀನಿ ಕೇಳು. ಹಿಂದಕ್ಕೆ ನಾನು ಮೆಡಿಕಲ್ ಕಾಲೇಜ್ನ ಕಲಿಬೇಕಾದ್ರೆ ಒಂದು ಹುಡುಗಿ ಬೇಡ ಬೇಡ ಅಂದ್ರೆ ನಾನು ಪ್ರೀತಿ ಮಾಡ್ತೀನಿ ಅಂದು ಮದುವೆ ಆಗ್ತೀನಿ ಮಾತು ಕೊಟ್ಲು. ಈ ವಿಷಯ ನಮ್ಮ ಅಪ್ಪ ಅಮ್ಮಗೆ ಹೇಳ್ಬೇಕಂತ ಹೋದಾಗ ಇತ್ತೊಬ್ಬ ಮಗ ಸುಖವಾಗಿರ್ಲಿ ಅಂತ ಅವರು ಹೂ ಅಂದ್ರು. ಈ ಸಂತೋಷದ ವಿಷಯ ಆಕಿಗೆ ಹೇಳ್ಬೇಕು ಅಂತ ಆಕಿ ರೂಮಿಗೆ ಹೋದಾಗ ಅಲ್ಲಿ ಆಗಿದ್ದ ಬೇರೆ ನಡೆದಿದ್ದ ಬೇರೆ. ಅಲ್ಲಿ ಏನ್ ನಡೆದಿತ್ತು? ನೀವೇನ್ ನೋಡಿದ್ರಿ? ಏನಂತ ಹೇಳಿ, ನನ್ನ ಮೆಚ್ಚಿ ಮದುವೆ ಆಗಬೇಕಾದ ಹುಡುಗಿ ಇನ್ನೊಬ್ಬನ ತಗೊಂಡಾಗ ಬೆಚ್ಚಗ ಮಲಗಿದ್ಲು. ನಮ್ಸಿ ಕುತ್ತಿಗೆ ಕೊಯ್ದಕ್ಕೆ ನಾವು ಕೊಲೆ ಮಾಡ್ಬೇಕು ಅಂತ ಕೊಟ್ಲಿ ತಗೊಂಡು ಹೋದೆ. ಸುತ್ತಮುತ್ತ ಇದ್ದ ಜನ ಇವ ಹುಚ್ಚ, ಇವನಿಗೆ ಹುಚ್ಚ ಹಿಡ್ದೈತಿ ಅಂತ ನನಗ ಹೊಡೆದು ಕಲಿಸಿದ್ರು. ಇದನ್ನೆಲ್ಲ ನೋಡಿದ ನಮ್ಮ ತಂದೆ ತಾಯಿ ಕೊರಗಿ ಸತ್ತು ಹೋದ್ರು. ಆದ್ರೂ ನಾ ಬದುಕೀನಿ, ಬದುಕಾಕತ್ತೀನಿ. ಎದಕ್ಕ? ಇಂದಲ್ಲ ನಾಳೆ ನನ್ನ ಕೈಯಾಗಕ್ಕೆ ಸಿಗುತ್ತಾಳ. ಆಕಿ ಎಂದು ಸಿಗುತ್ತಾಳ ಅಂದ ಸಾಯ್ತಾಳ. ನಿಮ್ಮಂತವ್ರಿಗೆ ಮೋಸ ಮಾಡ್ಯಾಳ ಅಂದಿಂದ ಅತ್ಯಂತ ಮಾನಿಗೆ ಹೇಳ್ತಿರ್ಬೇಕ್ರಿ. ನೀನ್ ಮಾನ್ ಉಳ್ಳಾಕಿ ಅಂತ ನೀವ್ ಹಿಂಗ ರೆಡಿ ಆಗಿರಿ. ಇನ್ನು 100 ಸಲ ಅಂದೋಸ್ತಿ ಡೈಲಾಗ್. ನಿನ್ನ ಕೈ ಮುಗಿದು ಕಾಲಿಗೆ ಬೀಳ್ತೀನಿ. ನೀ ಯಾರಿಗ ಮೈ ಒಪ್ಸಿ ಅವ್ರ ಜೊತೆ ಮದುವೆ ಚಂದಾಗಿರು. ಯಾಕಂದ್ರೆ ಸಿದ್ಧ ಇಂಥ ವಿಷಯದ ಒಂದು 600 ಸತಿ ಮೋಸ ಹೋಗ್ಯಾರ. ಕುರ್ಚಿಗೆ ಒಂದೊಂದು ಇಟ್ಟಿಲ್ಲ. ನನ್ನ ಬಚ್ಚಲ್ದಾಗ ಮಲಗಿಸ್ಬಿಟ್ಟಲ್ಲಪ್ಪ. ನೀವು ಹಾಸಿಗೆ ತಗೊಂಡು ಅಲ್ಲೇ ಹೋಗಿರ್ಬೇಕು. ತಲೆ ಕರಿತಾಳ ನೋಡ್ತಾರೆ. ಈಕಿ ಒಳ್ಳೆ ಕೇಳಲ್ಲ. ಈಕಿನ ಮದುವೆ ಆಗಿ ಇಂಡಿಯಾದಾಗ ವರ್ಲ್ಡ್ ಟೂರ್ ಮಾಡೋಕಂತ ಮಾಡಿದ್ದೆ. ನಾವು ಇಂಡಿಯಾದಾಗ ವರ್ಲ್ಡ್ ಟೂರ್ ಮಾಡೋರಿಗೆ ಈಕಿನ ಕೊಳ್ಳಾಗ ತಾಳಿ ಕಟ್ಬೇಕಂತೇಳಿ ಸುವರ್ಣ ಒಂದು ಬಂಗಾರ ತಗೊಂಬಂದು ಬಂಗಾರ ತಾಳಿ ಮಾಡಿಸ್ಕೊಂಬಂದು. ಹೌದು, ನಮ್ಮ ಸೈಡ್ ಎಲ್ಲ ಕಬ್ಬಣದ ಮಾಡಿಸಿ ಸೊಂಟಕ್ಕೆ ಕಟ್ತೀವಿ ತಾಳಿ. ನಂದೇನು ಚಿಲ್ಲರ್ ಪಲ್ಲರ್ ಅಂತ ತಗೊಂಡ್ಯ KG ಕ್ವಿಂಟಲ್ ಗಟ್ಲೆ ತಡಿ ತೋರಿಸ್ತೀನಿ. ನೋಡ್ತೀಯಾ? ಏನು ನಿನ್ನ ಅಲ್ಲೇ ಒಂದು ತಾಳಿ ಮುಖ ಮಾಡಿದೆ. ಅಕ್ಕಿ ಸಂಬಂಧ ಅದು ಸದ ಕಳಾಕತ್ತೆ. ಸಿಂಗಲ್ ಉಳಿತಲ್ಲ. ಈಗ ನಿಮ್ಮ ಅವ್ರು ಮೂಗ್ನಾಗ ಜೋತ್ ಬಿಡೋದು. ಹಿಂಗೆ 5 ಮಂದಿ 16 ಹೆಣ್ಮಕ್ಳು ಹಗಲ ರಾತ್ರಿ ಇದು ಹಂಸನೂರ ಕೊಡೋದು ರೆಡಿ ಮಾಡಿ ಕಳಿಸಿದ್ರು. ಒಂದು ಬೋಗಣ್ಯಾಗ ಅನ್ನ ಮಾಡು, ಒಂದು ಬೋಗಣ್ಯಾಗ ಸಾರು ಮಾಡು. ನನಗೆ ಮ್ಯಾಗಿ ಅಟ್ಟ ಮಾಡಕ್ ಬರೋದು. ತುಂಬ ಗರ್ಭಿಣಿ ಅದಾಳ, ಇಲ್ಲೇ ಹೋಗುದಂದ್ರೆ ಅದ್ರದ್ದು ಖರ್ಚು ನಾವೇ ಕೊಡ್ಬೇಕಾಗತ್ತ. ಏನು ನಿನ್ನ ಸಣ್ಣ ಹುಡುಗರು ಅಡಿಗೆ ಮಾಡ್ತಾರಲ್ಲ ಅಂತ ಹೋಗಿ ಹೋಗ್ಬೇಕು. ನನ್ನ ಬಿಟ್ಟು ಹಿಡಿತಿದ್ರೆ ಅವನು ಪೂರ ಹೆಚ್ಚಿನ ವಿದ್ಯಾಭ್ಯಾಸ.
तू राजू ताड़ी कोटी का सेकंड बेटा बे मैं कहाँ हूँ? या बनीसनपुरी जात्रे में बावी के मगली जोकाली के आगಲು ಅಣ್ಣ ಈ ಕ್ಯಾಂಪಿಗೆ ಸತ್ತೋದ ನಂಬರ್ ಯಾರು ಸಿಂಗಲ್ ಹೆಣ್ಮಕ್ಳು ನಂಬರ್ ಹೌದು ಮೋಸ ಮಾಡ್ಕೊಡ್ತಾರ ಹಾಳು ಮಾಡ್ಕೊಡ್ತಾರ ಜನ್ಮದ ಗೆಳತಿ ಉಸಿರಿನ ಒಡತಿ ಮರೆತರೆ ನಿನ್ನ ಮಡಿವೆನು ಚಿನ್ನ ನನ್ನ ಸೀರೆ ನಾನು ಅಪ್ಪ ಅಮ್ಮನಿಗೆ ಒಳ್ಳೆ ಮಗನಾಗಿ ಹೈಸ್ಕೂಲ್ನಲ್ಲಿ ಉನ್ನತವಾದ ವಿದ್ಯಾಭ್ಯಾಸ ಮಾಡಿ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟಾದಲ್ಲಿ ಸೀಟನ್ನು ಪಡೆದು ಮೆಡಿಕಲ್ನಲ್ಲಿ ನಾನು ಡಾಕ್ಟರ್ನಾಗಿದ್ದೇನೆ. ನನ್ನ ಮುಂದೆ ಚಪ್ಪಲ್ ನೋಡಿದ್ರೆ ನಿಮಗೆ ಸೋಮೆ ತರುತ್ತೇನ್ರಿ? ಯಾರು ನೀವು ಹೊಲಿಸಿದೆ ಬೇಗ ನೋಡಿ ಸುಮ್ಮಾಶಯ ಮಾಡ್ತೀನಿ. ಯಾಕೆ ನನ್ನ ಹೆಸರು ಮುಖೇಶ್. ಓ ಪ್ಲಾನಿಂದೇ ಇರೋದು. ನನ್ನ ಜೀವನದಲ್ಲಿ ಎಲ್ಲವೂ ಸುಗಮವಾಗಿದೆ. ಈ ಪ್ರೀತಿ ಎಂಬ ಮಹಾಸಾಗರದಲ್ಲಿ ಬಿದ್ದು ನನ್ನ ಜೀವನವೇ ಸರ್ವನಾಶವಾಯಿತು. ನೀವು ಗಟ್ಟರದಾಗ ಬಿಡ್ತೀರಪ್ಪ, ಮಹಾಸಾಗರದಾಗ ಬೀಳು. ಪ್ರೀತಿ ಮಾಡಬಿಡಿ, ಮಾಡಲು ಬಿಡದಿರಿ. ಈಕಿ ತಪ್ಪಲ್ಲ, ಈಕಿನೇ ಬೆನ್ನ ಹತ್ತಿದ್ದಲ್ಲ. ಬಿಡ್ರಿ, ಮೆತ್ತನ್ ಚಪ್ಪಲೆ ಎಲ್ಲ ಬಾಡಿನ ಮಕ್ಕಳು ಹೊಡ್ಕೊಂತಾರ. ಅಲ್ಲ ನೀವೊಂದು ಇಟ್ಟ ಬಿಡ್ತು. ನಾಲ್ ಹಚ್ಚಿದ್ವಿ ಇರ್ಬೇಕಂದ್ರೆ ಕೇಕಲ್ಲದು ಚಪ್ಪಲ್ಲದು ಹ್ಯಾಪಿ ನ್ಯೂ ಇಯರ್ ಮುಗ್ದೈತಿ. ಕೈ ಮುಖದ ಕೇಳ್ತೀನಿ ನಿನ್ನ ಕಣ್ಣ ಮುಂದೆ ಬರಬಡಗಿಲ್ಲ. ಕೈ ಮುಖದ ಕೇಳ್ತೀನಿ ಇನ್ನ ಕಣ್ಣ ಮುಂದೆ ಬರಬಡಗಿಲ್ಲ. ಕಣ್ಣಿದ್ದು ಇಲ್ಲ ನಿಂಗಾಗಿ ಜೀವನ, ಕಣ್ಣಿದ್ದು ಇಲ್ಲ ನಿಂಗಾಗಿ ಜೀವನ. ಅಮ್ಮು ಅಕ್ಕ ಅಕ್ಕ ಮಾಮ ಚೆನ್ನಾಗಿ ನೋಡ್ಕೋ. ಯಾರು ನೀನ ಮಾಮ? ನೋಡ್ರಿ ಅವನು ನನ್ನ ಕಡೆ ತಪ್ಪಿದ್ದೀಗಿದ್ದನ್ನ. ಯಾಕ ಮಾಮ ಮಾಮ ತಂಗಿ ಚೆನ್ನಾಗಿ ನೋಡ್ಕೊಂಡು ನಾವು ಅಣ್ಣ ಕೈಗೆ ಸಿಗುವುದೇ ನೀವೇ ಹುಚ್ಚಿಡಿಸೋರು ಇವ್ರ, ದವಾಖಾನಿಗೆ ಅಡ್ಮಿಟ್ ಮಾಡೋರು ಇವ್ರ. ಆ ಡಾಕ್ಟರ್ ಜೊತೆ ಕಮಿಷನ್ ಮಾತಾಡ್ರಿ.